ಮಂಗಳೂರಿನ ಶ್ರೀಯುತ ಗಣೇಶ್ ಭಟ್ ಹಾಗೂ ಶ್ರೀಮತಿ ವಿದ್ಯಾ ಸರಸ್ವತಿ ದಂಪತಿಗಳ ಸುಪುತ್ರರಾಗಿದ್ದು, ಮಂಗಳೂರು ಆಕಾಶವಾಣಿ ಕಲಾವಿದರಾದ ವಿದ್ವಾನ್ ಟಿ.ಜಿ. ಗೋಪಾಲಕೃಷ್ಣನ್ ಹಾಗೂ ವಿದ್ವಾನ್ ಕುಂದೂರು ರವಿಕುಮಾರ್ ಇವರ ಬಳಿ ಪಿಟೀಲು ವಾದನವನ್ನು ಅಭ್ಯಸಿಸುತ್ತಿದ್ದಾರೆ. ಧರ್ಮಸ್ಥಳ ದೇವಳದ ಮಹಾಗಣಪತಿ ದೇವರ ಅಧ್ಯಕ್ಷರಾದ ಶ್ರೀಯುತ ರಾಮಚಂದ್ರ ಗೌನಾಯ ಹಾಗೂ technology. So Manju is the snow, the most holy. Rudra is a very powerful form. Manju is snow. So he is not a Rudra. He is the very peaceful, very loving. His devotees, his religious centers were not only a place of worship and rituals. As Kabir, I am supposed to present him, the Lord. My service to him, and my main 100% I need to be the needs of the society. So Dharmasana is my focus. Nation is working towards this now. We are happy to be there, and I seek the sense of Shri Manigata offering my prayers, Lord. ಧರ್ಮಸ್ಥಳ ಇದರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೀತಾ ಇದ್ದು, ಕಲಾ ಪೋಷಕರಾದ ಕಲಾಭಿಮಾನಿಗಳಾದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಾವಿದರನ್ನ ಪೋಷಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮುಗಿದ ಕೂಡಲೇ 8:30ಕ್ಕೆ ಸರಿಯಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಮಂಗಳೂರು ಇದರಿಂದ ಅಮರನಾಥನ ಅಮರಕಥೆ ಎನ್ನುವ ಕಥಾ ಸಂಗಮ ನಡೆಯಲಿಕ್ಕಿದ್ದು, ತದನಂತರ